ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್. ಅನೇಕ ರೀತಿಯ ಯೂಸ್ಫುಲ್ ಟಿಪ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾವು ಚಿಲ್ಲಿ ಫ್ಲೇಕ್ಸನ್ನು ಮನೆಯಲ್ಲಿಯೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಒಣಮೆಣಸನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ, ಇಲ್ಲಾಂದರೆ ಹಾಗೆಯೇ ಸ್ವಲ್ಪ ಫ್ರೈ ಮಾಡಿ, ಮತ್ತೆ ನಾವು ಅದನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಚಿಲ್ಲಿ ಫ್ಲೇಕ್ಸು ರೆಡಿಯಾಗೇ ಬಿಡುತ್ತೆ. ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು. ಮತ್ತು ನಾವಿದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಉಪಯೋಗಿಸ್ಕೋಬೋದು. ಮಿಕ್ಸಿ ಜಾರಿಗೆ 1 ಹಿಡಿಯಷ್ಟು ಕಲ್ಲುಪ್ಪನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಒಂದು 2ರಿಂದ 3 ಕರ್ಪೂರನ ಆ್ಯಡ್ ಮಾಡಿ, ಮತ್ತು ಇದಕ್ಕೆ ಸ್ವಲ್ಪ ಚಕ್ಕೆನ ಆ್ಯಡ್ ಮಾಡ್ಕೋಬೇಕು. ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಇರುತ್ತೆ ಅದು ಪೌಡರ್ ಮಾಡ್ಕೊಂಡಾದ್ಮೇಲೆ. ಇದರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಟಿಶ್ಯೂ ಪೇಪರ್ನ ತಗೊಳ್ಳಿ. ನಾನಿಲ್ಲಿ 3 ಟಿಶ್ಯೂ ಪೇಪರ್ಗಳನ್ನು ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಈ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಅದು ಪೌಡರ್ ಆ ಕಡೆ ಈ ಕಡೆ ಹೊರಗಡೆ ಚೆಲ್ಲದೆ ಇರೋ ಥರ ನೀಟಾಗಿ ಫೋಲ್ಡ್ ಮಾಡಿ, ಮತ್ತು ಒಂದು ರಬ್ಬರ್ ಬ್ಯಾಂಡನ್ನು ಈ ರೀತಿ ಹಾಕ್ಕೊಂಡ್ರೆ ಸೇಫಾಗಿರುತ್ತೆ. ಹಾಗೆಯೇ ಇದ್ರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಮನೆಯಲ್ಲಿ ಬಟ್ಟೆಗಳಿಡ್ತೀವಲ್ವ, ಅಲ್ಲಿ ಇಟ್ಕೋಬೋದು. ಇಲ್ಲ ಅಂದರೆ ಶೂ ಅಥವಾ ಚಪ್ಪಲ್ಗಳ ಸ್ಟ್ಯಾಂಡ್ ಏನಿದೆ ಅಲ್ಲಿ ಕೂಡ ಇಟ್ಕೋಬೋದು. ಇಲ್ಲ ಅಂದರೆ ಬಾತ್ರೂಮ್ಗಳಲ್ಲಿ ಇಟ್ಕೋಬೋದು. ನೋಡಿ, ಈ ರೀತಿ ಚಪ್ಪಲ್ ಸ್ಟ್ಯಾಂಡ್ಗಳ ಹತ್ರ ಇಟ್ಟರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ, ಆ ರೀತಿ ಬರೋದಿಲ್ಲ. ಹಾಗೆಯೇ ಹಾಲ್ಗಳಲ್ಲಿ ಕೂಡ ಇಟ್ಕೋಬೋದು. TV ಸ್ಟ್ಯಾಂಡ್ ಹತ್ರ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆಯೇ ನಾವು ಬಾತ್ರೂಮ್ಗಳಲ್ಲಿ ಕೂಡ ಒಂದು ಸ್ಪೇಸಲ್ಲಿ ಇದನ್ನು ಇಟ್ಕೋಬೋದು. ಬಾತ್ರೂಮ್ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ, ಇದನ್ನಿಟ್ಟರೆ ಆ ರೀತಿ ಕೆಟ್ಟ ಸ್ಮೆಲ್ಲೆಲ್ಲ ಹೋಗುತ್ತೆ. ಹಾಗೆಯೇ ನಾವು ವಾರ್ಡ್ರೋಬ್ಗಳಲ್ಲಿ ಕೂಡ ಇದನ್ನು ಇಟ್ಕೋಬೋದು. ನಾವು ಮಿಕ್ಸಿನ ಡೈಲಿ ರೂಟೀನಲ್ಲಿ ತುಂಬ ಸಲ ಉಪಯೋಗಿಸ್ತಾ ಇರ್ತೀವಿ, ಗಲೀಜಾಗ್ತಾ ಇರುತ್ತೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಈ ರೀತಿ ಉಪ್ಪನ್ನು ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಟೂತ್ ಪೇಸ್ಟನ್ನು ಹಾಕಿ, ಹಳೆ ಬ್ರಷ್ ಇರುತ್ತೆ ನೋಡಿ, ಅದರಲ್ಲಿ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ನಾವು ನೀರನ್ನು ಹಾಕ್ಕೋಬಾರ್ದು. ಹಾಗೆಯೇ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅದು ಒಣಗಿರುತ್ತೆ ಅಲ್ವಾ, ನೀಟಾಗಿ ಬರುತ್ತೆ. ಎಂಥ ಕೊಳೆ ಆದರೂ ಕೂಡ ಈ ಥರ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬಾ ಡ್ರೈ ಆಗಿದೆ ಅಂದರೆ ಸ್ವಲ್ಪ ಹಾಗೆ ನೀರನ್ನು ಚಿಮುಕ್ಸ್ಕೊಂಡು ನಾವು ಹಾಗೆ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಂದು ಬಟ್ಟೆನ ತಗೊಂಡು ಈ ರೀತಿಯಾಗಿ ನೀಟಾಗಿ ಒರೆಸ್ಕೋಬೇಕು. ಈ ಥರ ಮಾಡಿದಾಗ ಮಿಕ್ಸಿ ತುಂಬಾ ಕ್ಲೀನ್ ಆಗುತ್ತೆ. ಹಾಗೆಯೇ ಯಾವುದೇ ಕಾರಣಕ್ಕೂ ನಾವು ಈ ರೀತಿ ಮಿಕ್ಸಿಗಳನ್ನು ಸ್ಕ್ರಬ್ಬರ್ಗಳಲ್ಲಿ ಉಜ್ಜೋದಕ್ಕೆ ಹೋಗಬಾರ್ದು. ಆ ರೀತಿ ಸ್ಕ್ರಬ್ಬರಲ್ಲಿ ಉಜ್ಜಿದಾಗ ಏನಾಗುತ್ತೆ ಅಂದರೆ ಕಲೆ ಅಲ್ಲೇ ಉಳಿದ್ಬಿಡುತ್ತೆ. ಸ್ವಲ್ಪ ಈ ರೀತಿ ನೀರನ್ನು ಚಿಮುಕ್ಸಿ ಬಟ್ಟೆಯಿಂದ ಒರೆಸ್ಕೋಬೇಕು. ಇಲ್ಲಾಂದರೆ ಟಿಶ್ಯೂ ಪೇಪರಲ್ಲಿ ನಾವು ನೀಟಾಗಿ ಒರೆಸ್ಕೋಬೋದು. ಆದಷ್ಟು ಈ ರೀತಿ ಬಟ್ಟೆನಲ್ಲೇ ಒರೆಸಿ, ಇಲ್ಲಾಂದರೆ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊಳ್ಳಿ. ನೀರನ್ನು ಹಾಕಬೇಡಿ, ಯಾಕಂದರೆ ಆ ಗ್ಯಾಪಲ್ಲಿ ಏನು ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅದರೊಳಗಡೆ ನೀರು ಹೋದರೆ ಮಿಕ್ಸಿನೇ ಹಾಳಾಗೋ ಚಾನ್ಸ್ ಇರುತ್ತೆ. ಆದಷ್ಟು ಈ ರೀತಿ ಸ್ವಲ್ಪ, ಇಲ್ಲಾಂದರೆ ಚಂಡಿ ಆಗಿರುವಂಥ ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೋಬೋದು. ಡೈಲಿ ನಾವು ಈ ಥರ ಒರೆಸೋದ್ರಿಂದ ತುಂಬ ಏನು ಗಲೀಜಾಗೋದಿಲ್ಲ. ನಾವು ತುಂಬ ದಿನ ಹಾಗೆ ಬಿಟ್ಟಾಗ ತುಂಬಾ ಗಲೀಜಾಗಿಬಿಟ್ಟಿರುತ್ತೆ. ಡೈಲಿ ಒಂದು ಸಲ, ಇಲ್ಲಾಂದರೆ 2 ದಿನಕ್ಕೊಂದ್ಸಲ ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ನಾವು ಗ್ರೈಂಡ್ ಮಾಡಿದ ತಕ್ಷಣ ಆ ಮೇಲ್ಗಡೆ ಪಾರ್ಟ್ ಏನಿದೆ ಅಲ್ಲಿ ನಾವು ಸ್ವಲ್ಪ ಬಟ್ಟೆನ ಹಾಕಿ ನೀಟಾಗಿ ಒರೆಸ್ಕೊಂಡ್ರೆ ಮಿಕ್ಸಿ ತುಂಬಾ ಚೆನ್ನಾಗಿರುತ್ತೆ. ಆವಾಗವಾಗ ಕ್ಲೀನ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಹಾಗೆಯೇ ಮಿಕ್ಸಿ ಮೇಲೆ ಈ ರೀತಿಯಾಗಿ ಒಂದು ಬಟ್ಟೆನ ಹಾಕ್ಕೊಂಡ್ರೆ ತುಂಬ ಬೇಗ ಗಲೀಜಾಗೋದಿಲ್ಲ, ತುಂಬಾ ಕ್ಲೀನ್ ಆಗಿರುತ್ತೆ. ಡೈಲಿ ರೂಟೀನಲ್ಲಿ ನಾವು ಟೂತ್ ಪೇಸ್ಟ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ. ಹಾಗೆಯೇ ಖಾಲಿ ಆದಮೇಲೆ ಬಿಸಾಕ್ತೀವಿ. ಆದಷ್ಟು ಸ್ವಲ್ಪ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಅದನ್ನು ಬಿಸಾಕ್ತಲೇ ಚಾಕುವಿನ ಸಹಾಯದಿಂದ ಈ ಥರ ಮುಂದೆ ಮಾಡಿದ್ರೆ ಆ ಸೈಡಲ್ಲಿ ಎಡ್ಜಲ್ಲಿ ಇರುವಂಥ ಪೇಸ್ಟ್ ಎಲ್ಲ ಮುಂದೆ ಬರುತ್ತೆ. ಮತ್ತೆ ಕೂಡ ನಾವು ಅದನ್ನು ಒಂದು 2ರಿಂದ 3 ಸಲಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಇರುತ್ತೆ ಅಂತ. ಈ ಥರ ಚಾಕುನಲ್ಲಿ ಮಾಡೋದ್ರಿಂದ ಸೈಡಲ್ಲಿರುವಂಥದ್ದು, ಎಡ್ಜಲ್ಲಿರುವಂಥದ್ದೆಲ್ಲ ಮುಂದೆ ಬಂದುಬಿಡುತ್ತೆ. ಡೈಲಿ ರೂಟೀನಲ್ಲಿ ನಾವು ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಾ ಇರ್ತೀವಿ. ಖಾಲಿ ಆದಾಗ ಹೊಸ್ದಾಗಿ ತಂದಿರ್ತೀವಿ, ಅದನ್ನು ಆದಷ್ಟು ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಬೀಜಗಳಿರುತ್ತೆ, ಇಲ್ಲಾಂದರೆ ನಾರು ಥರ ಇರುತ್ತೆ, ಅದರ ಸಿಪ್ಪೆ ಇರುತ್ತೆ. ಆದಷ್ಟು ಅದನ್ನು ನಾವು ನೀಟಾಗಿ ಕ್ಲೀನ್ ಮಾಡಿ ತೆಗಿಬೇಕು. ಹಾಗೆ ಕಂಟೈನರಿಗೆ ಹಾಕಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ದಿನ ಹಾಳಾಗೋದಿಲ್ಲ. ಇಲ್ಲಾಂದರೆ ಹುಳು ಬಂದುಬಿಡುತ್ತೆ, ಹಾಗೆಯೇ ಬೇಗ ಹಾಳಾಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ನೋಡಿ, ಈ ಥರ ಕಂಟೈನರಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ಮೇಲೆ ಅದಕ್ಕೆ
ಈ ರೀತಿ ಕಲ್ಲುಪ್ಪನ್ನು ಹಾಕ್ಕೋಬೇಕು. ಕಲ್ಲುಪ್ಪು ಹಾಕಿದ್ಮೇಲೆ ಮತ್ತೆ ಅದರ ಮೇಲೆ ಈ ರೀತಿ ಲೇಯರ್ ಆಗಿ ನಾವು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ಹುಣಸೆ ಹಣ್ಣು ಬೇಗ ಹಾಳಾಗೋದಿಲ್ಲ. ಹಾಗೆಯೇ ಈ ರೀತಿ ಹಾಕೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಬಿಸಿಲಲ್ಲಿ ಕೂಡ ಒಣಗಿಸ್ದಲೇ ಹಾಗೆಯೇ ಉಪ್ಪು ಕೂಡ ಹಾಕ್ತಲೇ ನಾವು ಹಾಗೇ ಇಟ್ಟರೆ ಅದು ಬೇಗ ಹಾಳಾಗಿಬಿಡುತ್ತೆ. ಅದರಲ್ಲಿ ಚಿಟ್ಟೆ ಥರ ಚಿಕ್ಕ ಚಿಕ್ಕ ಹುಳುಗಳಾಗ್ಬಿಡುತ್ತೆ. ಆ ಥರ ಆದಾಗ ಒಳಗಡೆ ಎಲ್ಲ ಹುಳು ಆಗಿರುತ್ತೆ. ಆದಷ್ಟು ಹುಣಸೆ ಹಣ್ಣನ್ನು ಈ ರೀತಿ ಉಪ್ಪು ಹಾಕಿ ಹಾಗೆ ಒಣಗಿಸಿ ಇಡೋದ್ರಿಂದ ನಾವು ತುಂಬ ದಿನಗಳ ಕಾಲ ಅದನ್ನು ಯೂಸ್ ಮಾಡ್ಕೋಬೋದು. ಹೀಗೆ ಲೇಯರ್ ಥರ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ನಾವು ಹಾಕಿ ಇಟ್ಕೋಬೇಕು. ಒಂದೊಂದು ಸಲ ಏನಾಗುತ್ತೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿರುತ್ತೆ. ಹಾಗೆಯೇ ಅರ್ಜೆಂಟಾಗಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ನಮಗೆ ಪೇಸ್ಟ್ ಬೇಕಾಗಿರುತ್ತೆ. ಆವಾಗ ನಾವು ಮಿಕ್ಸಿಲಿ ಹಾಕಿ ಅಥವಾ ಈ ಥರ ಸಿಪ್ಪೆ ಎಲ್ಲ ತೆಗೆದು ಮಾಡುವಷ್ಟು ಟೈಮ್ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವು ಗ್ರೇಟರ್ನ ಸಹಾಯದಿಂದ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೋಬೋದು. ಮೊದಲನೇದಾಗಿ ಈ ರೀತಿ ಬೆಳ್ಳುಳ್ಳಿ ಸಿಪ್ಪೆನ ನೀಟಾಗಿ ತೆಗೆದು ನಾವು ಈ ಥರ ಇಟ್ಕೋಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು. ಮತ್ತು ಗ್ರೇಟರ್ನ ಸಹಾಯದಿಂದ ನಾವು ಇದನ್ನು ನೀಟಾಗಿ ಗ್ರೇಟ್ ಮಾಡ್ಕೋಬೋದು. ಈ ರೀತಿ ಚಿಕ್ಕದಾಗಿರುವಂಥ ಹೋಲ್ ಇರುತ್ತೆ ಅಲ್ವಾ, ಆ ಗ್ರೇಟರಲ್ಲಿ ನಾವು ತುಂಬಾ ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೋಬೋದು. ನೋಡಿ, ಈ ಥರ ಬೆಳ್ಳುಳ್ಳಿನಲ್ಲಿ ಏನಾದರೂ ಸಿಪ್ಪೆ ಇದ್ದರೂ ಕೂಡ ಮೇಲ್ಗಡೆನೆ ಉಳಿದ್ಬಿಡುತ್ತೆ. ಆರಾಮಾಗಿ ಪೇಸ್ಟ್ ಆಗುತ್ತೆ. ಅರ್ಜೆಂಟಿಗೆ ನಾವು ಈ ಥರ ಮಾಡ್ಕೋಬೋದು. ಹಾಗೆಯೇ ಶುಂಠಿನ ಕೂಡ ಈ ರೀತಿ ಮಾಡ್ಕೋಬೋದು. ಅದರಲ್ಲಿ ಸಿಪ್ಪೆ ಇದ್ದರೂ ಕೂಡ ಅದು ಸಪ್ರೇಟಾಗಿ ನಿಲ್ಲುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಈ ಥರ ಮಾಡ್ಕೋಬೋದು. ಆವಾಗ ನಮಗೆ ಮಿಕ್ಸಿ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ತುಂಬ ಏನಾದರೂ ತರಿ ಇದೆ, ಹಾಗೆ ಇನ್ನೂ ಪೇಸ್ಟ್ ಬೇಕು ಅಂತ ಹೇಳಿದ್ರೆ ಕುಟ್ಟಣಿಗೆಯಲ್ಲಿ ಹಾಗೆ ಸ್ವಲ್ಪ ಕುಟ್ಕೊಂಡ್ರೂ ಕೂಡ ಸಾಕಾಗುತ್ತೆ. ಈ ರೀತಿ ಪೇಸ್ಟ್ ಮಾಡಿಕೊಂಡು ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ಥರ ಕಿಚನ್ ಟಿಪ್ಸ್ಗಳ ವಿಡಿಯೋನ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.